ನೆಗೆದಿದ್ದಾರೆ ಹಿರೇಕೆರೂರು ಶಾಸಕರಾಗಿರುವಂತಹ ಬಿಸಿ ಪಾಟೀಲ್. ನಾಳೆ ಸಂಜೆ ಬರ್ತಾರೆ ಅಂದಿದ್ದ ಸಿದ್ದರಾಮಯ್ಯಗೆ ಕೈಕೊಟ್ಟು ಬಾಂಬೆಗೆ ಜಿಗಿದಿದ್ದಾರೆ ಅತೃಪ್ತರು ಅನ್ನುವಂತಹ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಮುಂಬೈನ ಹೋಟೆಲ್ನಲ್ಲಿ ಠಿಕಾಣಿ ಹೂಡಿರುವ ಅತೃಪ್ತರ ಸಂಖ್ಯೆ ಇದೀಗ 7ಕ್ಕೆ ಜಿಗಿತಗೊಂಡಿದೆ. ಮೊದಲಿಗೆ ಅದು 4-5 ಇತ್ತು, ಆದರೆ ಇವಾಗ ಅತೃಪ್ತರ ಸಂಖ್ಯೆ 7 ಆಗಿದೆ. ಎಲ್ಲಾ ಅತೃಪ್ತರು ಬಾಂಬೆನಲ್ಲಿ ಸೇರ್ಕೊಂಡಿದ್ದಾರೆ. ಅಲ್ಲಿ ಏನೇನ್ ಸ್ಟ್ರಾಟಜಿಗಳನ್ನ ಏನೇನ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬಾಂಬೆ ಅಡ್ಡ ಸೇರಿದ ಕಾಂಗ್ರೆಸ್ನ ಮತ್ತಷ್ಟು ಭಿನ್ನಮತೀಯರು. ಈಗಿರುವ 7 ಮಂದಿ ಜೊತೆ ಇನ್ನು 3 ಮಂದಿ ಸೇರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಬಿಜೆಪಿ ತೆಕ್ಕೆಯಲ್ಲಿರುವ ಕೆಆರ್ಪೇಟೆ ಜೆಡಿಎಸ್ ಶಾಸಕ ನಾರಾಯಣಗೌಡರು ಕೂಡ ಅವರನ್ನ ಸೇರ್ಕೋಬಹುದು. ಅಂದ್ರೆ ಅವರು ಇವಾಗ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡಿತಾ ಇದ್ದಾರೆ. ಆ ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗಿತ್ತು. ಅವರ ಕಾರ್ಯಕರ್ತರೇ ಸ್ವತಃ ಪ್ರಶ್ನೆ ಮಾಡ್ತಾ ಇದ್ದು, ಕುಮಾರನಿಗೆ ನೀವು ನೋವು ಕೊಡಬೇಡಿ ಅಂತ ಹೇಳಿ ನಾರಾಯಣಗೌಡರಿಗೆ ಹೇಳ್ತಾ ಇದ್ರು. ಆದ್ರೆ ಅವರು ಕೂಡ ಈ ಅತೃಪ್ತರ ಕೂಟ ಸೇರ್ತಾರೆ ಅನ್ನುವಂತಹ ಮಾಹಿತಿ ತಿಳಿದು ಬರ್ತಾ ಇದೆ. ಆದ್ರೆ ಕಾದು ನೋಡ್ಬೇಕು ಏನೆಲ್ಲ ಆಗುತ್ತೆ ಅಂತ. ಓಕೆ, ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ದಿಲೀಪ್ ಕುರಂದವಾಡೆ ಅವರಿಂದ. ದಿಲೀಪ್, ಸದ್ಯಕ್ಕೆ ಈ ಎಲ್ಲಾ ಶಾಸಕರು ಬೆಂಗಳೂರಿನಲ್ಲಿ ಇರಬೇಕಿತ್ತು, ಅಧಿವೇಶನವನ್ನ ಅಟೆಂಡ್ ಮಾಡಬೇಕಿತ್ತು. ಅದನ್ನ ಬಿಟ್ಟು ದೂರದ ಬಾಂಬೆ ಸೇರ್ಕೊಂಡಿದ್ದಾರೆ. ಏನೇನ್ ಸ್ಟ್ರಾಟಜಿ ಮಾಡ್ಕೊಂಡಿದ್ದಾರೆ ಈ ಅತೃಪ್ತರು? ಸಭಾ ಏನಂತಂದ್ರೆ ಮುಖ್ಯವಾಗಿ ಬಹಳಷ್ಟು ಸ್ಟ್ರಾಟಜಿಗಳನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಏನಾದ್ರೆ ಸೋಮವಾರ ನಾವು ಏನ್ ಮಾಡ್ಬೇಕಾಗಿದೆ, ಇನ್ನೊಂದು ಕಡೆ ಏನು ಎಷ್ಟು ಜನ ಶಾಸಕರು ಬರ್ತಾ ಇದ್ದಾರೆ, ಮತ್ತೆ ಯಾವ ಶಾಸಕರು ಯಾವಾಗ ಕಳಿಸ್ಬೇಕು ಹಾಗಂತ ಬಹಳಷ್ಟು ಸ್ಟ್ರಾಟಜಿ ಮಾಡಲಾಗ್ತದೆ. ಜೊತೆಗೆ ಬಿಜೆಪಿ ಹೈಕಮಾಂಡ್ ಕೂಡ ನೇರಾದ ಟಚ್ ಅಲ್ಲಿ ಇರೋದ್ರಿಂದ ಅವರ ಒಂದು ಆದೇಶಗಳನ್ನು ಕೂಡ ಪಾಲನೆ ಮಾಡ್ತಾ ಇರ್ತಾರೆ. ಹೀಗಾಗಿ ಇಲ್ಲಿ ಏನಂತಂದ್ರೆ ರಮೇಶ್ ಜಾರಕಿಹೊಳಿ ಅವರ ತಂಡ ಮತ್ತೆ ಇನ್ನೊಂದು 3 ತಂಡಗಳು ಸೇರಿರುವಂತದ್ದು. ಇಲ್ಲಿ ಒಂದು ಹೋಟೆಲ್ನಲ್ಲಿ 1 ತಂಡ ಇದ್ರೆ ಇನ್ನೂ 2 ಹೋಟೆಲ್ಗಳಲ್ಲಿ 2 ತಂಡಗಳು ಇರುವಂತದ್ದು. ಹೀಗಾಗಿ ಇಲ್ಲಿ ಒಟ್ಟಾರೆ 3 ತಂಡಗಳನ್ನ ಏನು ಒಂದು ಮಾಡಿಕೊಂಡು ಒಂದು ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದಾರೆ ಸಭಾ. ಓಕೆ, ಇವಾಗ ಕೆಆರ್ಪೇಟೆ ಶಾಸಕರು ನಾರಾಯಣಗೌಡರು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ರು, ವಿಡಿಯೋ ಕೂಡ ಅಲ್ಲಿಂದ ಬಿಟ್ಟಿದ್ರು. ಅವರು ಇವಾಗ ಸೇರ್ತಾರೆ ಅಂತ ಹೇಳಲಾಗ್ತಾ ಇದೆ. ದಿಲೀಪ್, ಏನಾಗುತ್ತೆ? ಹೌದು, ಈಗ ಏನಂತಾರೆ ನಮಗೆ ಬರ್ತಾ ಇರೋ ಮಾಹಿತಿ ಪ್ರಕಾರ 7 ಜನರ ಈಗಾಗಲೇ ಏನಂತಾರೆ ಮೊಬೈಲ್ ಇರುವಂತದ್ದು, ಮತ್ತೆ ಇನ್ನೂ 2 ಜನರ ಕಡೆ ಮುಂಬೈ ಕಡೆ ಬರ್ತಾ ಇದ್ದಾರೆ. ಹಾಗಾಗಿ ಇವತ್ತು ಮತ್ತೆ ನಾಳೆ ಶನಿವಾರ ಮತ್ತು ರವಿವಾರಕ್ಕೆ ಇದೆಲ್ಲವೂ ಸೇರಿ 15 ಜನರ ಒಂದು ಟೀಮ್ ಆಗತ್ತೆ. 15 ಜನರ ಆದ್ಮೇಲೆ ಏನಂತಾರೆ ನಾವು ಸೋಮವಾರ ಮಧ್ಯಾಹ್ನ ಅಥವಾ ಮಂಗಳವಾರ ಮತ್ತಿಗೆ ಬೆಂಗಳೂರಿಗೆ ಬರ್ತೀವಿ ಅಂತ ಹೇಳಿ ಒಂದು ಮಾಹಿತಿಗಳನ್ನು ತಿಳಿದು ಬರ್ತಾರೆ ಅಂತ. ಹೀಗಾಗಿ ಎಲ್ಲರೂ ಕೂಡ ಏನನ್ನು ಬಿಟ್ಟು ಕೊಡ್ತಾ ಇಲ್ಲ, ಬಹಳ ಸ್ಟ್ರೇಟ್ ಆಗಿ ನಡೀತಾ ಇದೆ. ಯಾವ ಆಪರೇಷನ್ ಕೂಡ ಏನಾಗುತ್ತೆ, ಯಾರು ಹೇಗೆ ಎಲ್ಲಿ ಅಂತ ಏನೂ ಕೂಡ ಆಗ್ತಾ ಇಲ್ಲ. ಆದ್ರೆ ಕೇವಲ ಒಂದೇ ಹೋಟೆಲ್ ಇರದೆ 2-3 ಹೋಟೆಲ್ ಮಾಡ್ಕೊಂಡಿರೋದು ಇವತ್ತಿನ ವಿಶೇಷ ಸಭಾ. ಓಕೆ, ಇನ್ನೊಂದು ತುಂಬಾ ಸರ್ಪ್ರೈಸ್ ಅನ್ಸೋದು, ಬಿಸಿ ಪಾಟೀಲ್ ಅವರಿಗೆ ಅತೃಪ್ತಿ ಇತ್ತು ಬಿಕಾಸ್ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿ. ಆದ್ರೆ ಅವರು ಮಾತಾಡ್ತಾ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ನಲ್ಲೇ ಇರ್ತೇನೆ ಅಂತ ಅಂದ್ರು. ಇನ್ನು ಸಿದ್ದರಾಮಯ್ಯನವರು ಕೂಡ ಅವರು ಬರ್ತಾರೆ ಅಂತಾನೆ ಹೇಳಿದ್ರು. ಆದ್ರೆ ಅವರು ಸಡನ್ ಆಗಿ ಅಲ್ಲಿ ಸೇರ್ಕೊಂಡಿದ್ದಾರೆ ಅಂತ. ಹೌದು, ಬಿಸಿ ಪಾಟೀಲ್ ಅವರು ಹಿರೇಕೆರೂರು ಶಾಸಕರಾದ ಬಿಸಿ ಪಾಟೀಲ್ ಅವರು ಯಾವಾಗಲೂ ಕೂಡ ನಾನು ಕಾಂಗ್ರೆಸ್ ಅಲ್ಲಿ ಇರ್ತೀನಿ ಹಾಗೆ ಅಂತ ಹೇಳ್ತಿದ್ರು. ಆದ್ರೆ ಯಾವಾಗ ಮಗಳ ಮದುವೆ ಆಯ್ತು 18 ತಾರೀಕು, ಅದಾದ ನಂತರ ವಸ್ತೆ ಬದಲಿಸ್ತಾರೆ ಅಂತ ಹೇಳಾಗ್ತದೆ. ಈಗಾಗಲೇ ಏನಂತಾರೆ ಮುಂಬೈಯಲ್ಲಿ ಬಿಸಿ ಪಾಟೀಲ್ ಅವರು ಬೀಡು ಬಿಟ್ಟಿರುವಂತದ್ದು ಕೂಡ ಏನಂತಂದ್ರೆ ನಾವು ನೋಡಬಹುದು. ಅದಾದ್ರೆ ಇಲ್ಲಿ ನಾನು ಬೇರೆ ಕೆಲ್ಸಕ್ಕೆ ಬಂದಿದ್ದೀನ ಅಥವಾ ಪರ್ಸನಲ್ ಕೆಲ್ಸಕ್ಕೆ ಬಂದಿನ ಅವರೇ ಸ್ಪಷ್ಟಪಡಿಸಬೇಕಾಗಿರುವಂತದ್ದು ಸಭಾ. ಓಕೆ, ಹಾಗಾದ್ರೆ ಬಿಜೆಪಿ ಅವರು ಏನಾದ್ರೂ ಇಲ್ಲಿಂದ ಸಿಗ್ನಲ್ ಕಳಿಸಿದ್ರೆ ಅವರಿಗೆ, ಅಂದ್ರೆ ಕ್ರಾಸ್ ವೋಟಿಂಗ್ ಮಾಡಬೇಕು ಬನ್ನಿ ಅಂತ, ಅಥವಾ ಬೇರೆ ಏನಾದ್ರೂ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಬೇಕು ಬನ್ನಿ ಅಂತ, ಅವಾಗ ಏನಾದ್ರೂ ಬರುವಂತಹ ಚಾನ್ಸಸ್ ಇದೆಯಾ ದಿಲೀಪ್? ಹೌದು, ಈ ಶಾಸಕರು ಎಲ್ಲರೂ ಇದ್ದಾರೆ. ಇವರೆಲ್ಲರಿಗೂ ಕೂಡ ಏನಂತಂದ್ರೆ ಡೆಲ್ಲಿಯಿಂದ ಒಂದು ಏನಂತಾರೆ ಸ್ಟ್ರಾಟಜಿ ಬಗ್ಗೆ ಮಾಹಿತಿ ಬರುತ್ತೆ. ಆ ಮಾಹಿತಿನ ಆಧರಿಸಿ ಇವ್ರು ಏನಂತಾರೆ ಆಕ್ಟಿಂಗ್ ಮಾಡ್ತಾರ ಅಂದ್ರೆ ಎಲ್ಲರೂ ಕೂಡ ಏನಂತಂದ್ರೆ ಯಾವ ತರ ಮಾಡ್ಬೇಕು, ಯಾರು ಎಲ್ಲಿ ಹೋಗ್ಬೇಕು, ಹೇಗೆ ಹೋಗ್ಬೇಕು ಅಂತ ಎಲ್ಲವೂ ಕೂಡ ಏನಂತಾರೆ ದೆಹಲಿಯಿಂದ ನಿರ್ದೇಶನ ಆಗತ್ತೆ. ಆ ನಿರ್ದೇಶನಗೊಂಡ ನಂತರ ಅಷ್ಟೇ ನಿರ್ದೇಶಕರು ಇವ್ರು ಏನಿದ್ದಾರೆ ಇಲ್ಲಿ ಕೂತ್ಕೊಂಡಿದ್ರೆ ಎಲ್ಲರೂ ಕೂಡ ಆತರ ಒಂದು
ಒಂದು ಆಕ್ಟಿಂಗ್ ಅನ್ನ ಮಾಡ್ಬೇಕಾಗತ್ತೆ. ಹೀಗಾಗಿ ದೆಹಲಿ ನಿರ್ದೇಶನ ಬರುವಾಗ ಇವರು ಏನು ಮುಂಬೈನ ಹೋಟೆಲ್ ಅಲ್ಲಿ ರೆಸ್ಟ್ ಮಾಡ್ತಾ ಇರುವಂತದ್ದು ಸಭಾ. ಓಕೆ ದಿಲೀಪ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.